ಗೊತ್ತಾತೆ ಆತರ ಮಕ್ಳ ಮೇಲೆ ರೇಗ್ಬಾರ್ದು. ರೇಗಿದ್ರೆ ಅವ್ರು ನಿಮ್ಮಿಂದ ದೂರ ಆಗ್ತಾರೆ. ನೀನ್ ಯಾವಳ ಇದನ್ನೆಲ್ಲ ನನಗೆ ಹೇಳಕ್ಕೆ? ನೋಡೋಣ, ಅವ್ರನ್ನೆಲ್ಲ ನೋಡಿದ್ರೆ ನಮಗೂ ಹೀಗೆ ಫ್ಯಾಮಿಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿದೆ. ಫ್ಯಾಮಿಲಿ ಜೊತೆ ಬದುಕೋ ಯೋಗ ಅಂತೂ ನಮಗಿಲ್ಲ. ಅಟ್ಲೀಸ್ಟ್ ಸಹಾಯ ಮಾಡಿ ನಾವು ಅವರಲ್ಲಿ ಒಬ್ರಾಗಿರೋಣ, ಬಾರಣ. ಆದ್ರೆ ನಮ್ ಬೈಕ್ ಮೆಕ್ಯಾನಿಕ್ ಅದು ದೊಡ್ಡ ಗಾಡಿ ಅಣ್ಣ, 2 ರೋಡ್ ಮೇಲೆ ತಾನೇ ಓಡಾಡೋದು ಅಣ್ಣ. ಈಗ ಮನುಷ್ಯರಿಗೆ ಹೇಗೆ ಬ್ಲಡ್ ಕನೆಕ್ಷನ್ ಇರುತ್ತೋ ಹಾಗೆ ನಿನ್ ಗಾಡಿಗೂ ಅವ್ರ ಗಾಡಿಗೂ ನಟ್ಟು ಬೋಲ್ಟ್ ಕನೆಕ್ಷನ್ ಇರುತ್ತೆ. ಪ್ಲೀಸ್ ಬಾರಣ. ಬೇಡ ಕಣಮಯ್ಯ ಅಣ್ಣ, ಪ್ಲೀಸ್ ಅಣ್ಣ, ಪ್ಲೀಸ್ 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 ಪ್ಲೀಸ್. ಏನೋ ನಿಂದು. ಬರ್ಬೇಕಾದ್ರೆ ಎಲ್ಲ ಕರೆಕ್ಟ್ ಆಗಿ ನೋಡ್ಕೊಂಡ್ ಬರ್ಬೇಕಲ್ವಾ? ಇಲ್ಲಿ ಬಂದು ಅದ್ ಸರಿ ಇಲ್ಲ ಇದ್ ಸರಿ ಇಲ್ಲ ಅಂದ್ರೆ ನಮ್ ಟೈಮ್ ವೇಸ್ಟ್ ಆಗಲ್ವಾ? ಮೇಡಮ್, ಮನುಷ್ಯರೇ ನಮ್ಮ ಮಾತು ಕೇಳಲ್ಲ, ಇನ್ನು ಗಾಡಿಗಳು ನಮ್ಮ ಮಾತು ಕೇಳುತ್ತಾ? ನಾನು ಬರ್ಬೇಕಾದ್ರೆ ಚೆಕ್ ಮಾಡಿದೆ, ಎಲ್ಲ ಸರಿ ಇತ್ತು. ಹೀಗಾಗುತ್ತೆ ಅಂತ ಯಾರಿಗೆ ಗೊತ್ತಿತ್ತು ಮೇಡಮ್? ಏನಾಯ್ತಣ್ಣ? ಗೊತ್ತಿಲ್ಲ ಬಸ್, ಸಡನ್ ಆಗಿ ಆಫ್ ಆಗೋಯ್ತು. ಅಯ್ಯೋ ಅಷ್ಟೇ ತಾನೇ, ಅದಕ್ಕೆ ತಲೆ ಕೆಡ್ಸ್ಕೊತೀರಾ? ನಮ್ಮ ಅಣ್ಣ ಸರಿ ಮಾಡ್ತಾನೆ, ಅವನು ದೊಡ್ಡ ಮೆಕ್ಯಾನಿಕ್. ನಿನ್ಗೇನ್ ಹರಿಗಾಳಿ ಬೀಸ್ತೇನಾ? ಬಿಲ್ಡಪ್ ಕೊಡಕ್ ಹೋಗಿಲ್ಲ ಅಂತ ನೀನ್ ಕೊತ್ಕೋತಿದ್ಯಾ? ಸುಮ್ನಿರೋ ಸ್ವಲ್ಪ ಹೊತ್ತು. ಹೌದಾ, ಒಳ್ಳೇದಾಯ್ತು. ಸ್ವಲ್ಪ ನೋಡಪ್ಪ ಏನಾಗಿದೆ ಅಂತ. ಸರಿ. ಅದು ಫ್ಯೂಸ್ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ವೈರ್ ಸ್ವಲ್ಪ ಲೂಸ್ ಆಗಿದೆ, ಅದಕ್ಕೆ ಆಫ್ ಆಗ್ತಿರೋದು. ಈಗ ಅಡ್ಜಸ್ಟ್ ಮಾಡಿ ರೆಡಿ ಮಾಡಿದೀನಿ. ಮುಂದೆ ಹೋದ್ರೆ ಒಂದು ಗ್ಯಾರೇಜ್ ಇದೆ, ನಾನು ಒಂದು ಫೋನ್ ಮಾಡಿ ಹೇಳ್ತೀನಿ, ಅವ್ನು ಸರಿ ಮಾಡ್ಕೊಡ್ತಾನೆ. ಸರಿ ಬಾಸ್. ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಥ್ಯಾಂಕ್ಸ್ ಎಲ್ಲ ಏನು ಬೇಡ ಅಕ್ಕ. ನಿಮ್ಮನ್ನೆಲ್ಲ ನೋಡುವಾಗ ನಮಗ್ ನಮ್ ಫ್ಯಾಮಿಲಿ ನೆನಪಾಯ್ತು. ಓಹ್, ನಿಮ್ ಫ್ಯಾಮಿಲಿಲೂ ಇಷ್ಟ ಜನ ಇದ್ದಾರಾ? ಅಯ್ಯೋ ಸಾರಿ, ಏನಾಯ್ತು? ನಾನೇನಾದ್ರೂ ತಪ್ಪು ಮಾತಾಡದ್ನ? ಇಲ್ಲ ಇಲ್ಲ ಅಕ್ಕ, ನೀವೇನು ತಪ್ಪು ಮಾತಾಡಿಲ್ಲ. ಫ್ಯಾಮಿಲಿಲಿ ಇಷ್ಟ ಜನ ಇದ್ದಾರೆ ಅಂದ್ರಲ್ಲ, ಅದಕ್ಕೆ ಎಮೋಷನಲ್ ಅದೇ. ನಮ್ಮ ಮನೇಲಿ ಇಷ್ಟ ಜನ ಎಲ್ಲ ಇಲ್ಲ, ನಾವು 4 ಜನ ಗಂಡ್ಮಕ್ಳು ಮಾತ್ರ ಇರೋದು. ಒಬ್ಬ ಅಪ್ಪ ಇದ್ದಾನೆ, ಅವನಿದ್ರು ಇಲ್ದಂಗೆ. ನಮ್ ಯಾರಿಗೂ ಅಮ್ಮ ಇಲ್ಲ. ನಮಗೆ ಫ್ಯಾಮಿಲಿ ಅಂತ ಏನಿಲ್ಲ, ನಾವು 4 ಜನನೇ, ನಮಗ್ ನಾವೆಲ್ಲ. ಅಯ್ಯೋ ಹಾಗೆಲ್ಲ ಅನ್ಕೋಬೇಡಿ, ನಿಮ್ಗೆ ಅಂತ ನಾವೆಲ್ಲರೂ ಇರ್ತೀವಿ. ನೀವೆಲ್ಲ ಹೀಗಿದೆಲ್ಲ ಬೇಕೇನೋ? ಬಾ ಹೊಡೋಣ. ಡ್ರೈವರ್ ಅಣ್ಣ, ನೀವು ಹೊರಡಿ, ನಾನು ಅವನಿಗೆ ಫೋನ್ ಮಾಡಿ ಹೇಳಿರ್ತೀನಿ, ಸರಿ ಮಾಡ್ಕೊಡ್ತಾನೆ. ಸರಿ ಬಾಸ್. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ನೀವು ಬಂದಿದ್ದು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಅದು ಕೈಯೆಲ್ಲ ಸ್ವಲ್ಪ ಗಲೀಜಿದೆ. ಅಯ್ಯೋ ಅದ್ರಲ್ಲಿ ಏನಿದೆ ಬಿಡಿ, ಕೆಲ್ಸದ ಕಲೆ ತಾನೆ, ಪರವಾಗಿಲ್ಲ. ಥ್ಯಾಂಕ್ ಯು. ಎಷ್ಟಾಯ್ತು ಹೇಳಿ? ಅಯ್ಯೋ ಅದನ್ನೇನು ಬೇಡ ಸರ್. ಅಯ್ಯೋ ಪರವಾಗಿಲ್ಲ ಹೇಳಿ. ಅಯ್ಯೋ ಸರ್, ಅಕ್ಕ ಹೇಳಿದ್ರಲ್ಲ ನಾವೆಲ್ಲ ಫ್ಯಾಮಿಲಿ ಇದ್ದಂಗೆ ಅಂತ, ಮತ್ ದುಡ್ಡು ಯಾಕೆ?
ಕಾಮತ್ ಬಿಸ್ನೆಸ್ ವೆಂಚರ್ಸ್ ಅಂತ ನಮ್ದೊಂದು ದೊಡ್ಡ ಬಿಸ್ನೆಸ್ ವೆಂಚರ್ ಇದೆ. ನಿಮ್ಗೆ ಏನೇ ಹೆಲ್ಪ್ ಬೇಕಿದ್ರು ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಜ ಹೇಳ್ಬೇಕು ಅಂದ್ರೆ ನಿಮ್ದು ಅಕ್ಕನ ಜೋಡಿ ತುಂಬಾ ಚೆನ್ನಾಗಿದೆ. ನಮ್ ದೊಡ್ಡಣ್ಣ ಅಂದ್ರೆ ಮುತ್ತಣ್ಣಂಗೆ ಹುಡುಗಿ ಹುಡುಕ್ತಾ ಇದೀವಿ. ಅವನ್ಗುನು ಅಕ್ಕನ್ ತರ ಒಳ್ಳೆ ಹುಡುಗಿ ಸಿಗ್ರ ಹತ್ರ ಬೇಡ್ಕೋತೀನಿ. ನಿಮ್ ತರನೇ ಅವ್ರಿಬ್ರು ಖುಷಿಯಾಗಿ ಜೀವನ ಮಾಡ್ಬೇಕು. ಅಯ್ಯೋ ನೀವ್ ಅನ್ಕೊಂಡ ಹಾಗೆ ನಾವಿಬ್ರು ಗಂಡ ಹೆಂಡತಿ ಅಲ್ಲ, ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಷ್ಟೇ. ಸಾರಿ, ಅದವನು ಗೊತ್ತಿಲ್ಲದೆ ಏನೇನೋ ಮಾತಾಡಿದ್ದೇನೆ, ತಪ್ಪು ತಿಳ್ಕೊಬೇಡಿ. ಅಯ್ಯೋ ಪರವಾಗಿಲ್ಲ ಬಿಡಿ. ಒಂದ್ ನಿಮಿಷ. ಅವ್ರಿಬ್ರು ಜೋಡಿ ತುಂಬಾ ಚೆನ್ನಾಗಿದೆ ಅಂದ್ರಲ್ಲ, ಅದು ನಿಜ ಆಗ್ಲಿ. ಅಲ್ಲ, ನೀನ್ ಇವಾಗ ಅಕ್ಕ ಅಂತ ಕರ್ದಿಯಲ್ಲ, ಅವಳ ಅತ್ತೆ ನಾನು, ಅಂದ್ರೆ ಅವಳ ಗಂಡನ ಅಮ್ಮ. ಅಣ್ಣ, ಆ ಅಕ್ಕನ ಗಂಡವ್ರ ಅಮ್ಮ ಅಂತೆ, ಇವರಿಬ್ರು ಜೋಡಿ ಆಗ್ಲಿ ಅಂತ ಹೇಳ್ತಿದ್ದಾರೆ. ಅಯ್ಯೋ, ಏನಣ್ಣ ಇದು? ನನ್ಗೂ ಗೊತ್ತಾಗ್ತಿಲ್ಲ ಮೈ. ಇರ್ಲಿ ಬಿಡು, ಬಾ ಇದು ನಿನ್ ಕೆಲ್ಸಕ್ಕೆ, ಇದು ನನ್ ಖರ್ಚಿ. ಇದೇನೆಲ್ಲರೂ ಅವ್ರ ಪಡೆಯವ್ರು ಕೂತಿದ್ದೀರಾ? ನಾವ್ ಟ್ರಿಪ್ ಹೋಗ್ತಾ ಇದೀವಿ, ಎಂಜಾಯ್ ಮಾಡ್ಬೇಕು. ನನಗ್ ಬೋರ್ ಆಗ್ತಿದೆ. ಸರಿ ತನ್ಮಯಿ, ಈಗ ಅದಕ್ಕೆ ಏನ್ ಮಾಡ್ಬೇಕು? ಅಂಕಲ್, ಸಾಂಗ್ಸ್ ಹಾಕಿ. ಯಾವ ಸಾಂಗು? ಯಾವ್ದೋ ಒಂದು ಸಾಂಗ್ ಹಾಕಿ ಅಂಕಲ್, ಸಾಂಗ್ ಬೇಕು ಅಷ್ಟೇ. ಡ್ರೈವರ್ ಅಣ್ಣ, ಯಾವ್ದಾದ್ರು ಒಂದು ಸಾಂಗ್ ಹಾಕಿ. ಇದ್ರೆ ನೆಮ್ಮದಿ ಆಗಿರ್ಬೇಕು. ಚಿಕ್ಕಲಕ್ಕ ಮರಕ ಲಕ್ಕ ಮಗಿ ಚಿಕ್ಕಲಕ್ಕ ಮರಕ. ಅಲ್ಲ, ಈ ಶ್ರೇಷ್ಠನ್ಗೆ ಏನಾಗಿದೆ ಗೊತ್ತಾಗ್ತಿಲ್ಲ. ನೆಮ್ಮದಿಯಾಗಿ ಬೆಂಗಳೂರಿನಲ್ಲಿ ಇರೋದ್ ಬಿಟ್ಬಿಟ್ಟು ಈ ಟ್ರಿಪ್ ಕರ್ಕೊಂಡ್ ಬಂದಾಳೆ. ಆದಿಬ್ರೋಗೆ ನಮ್ ವಿಷಯ ಗೊತ್ತಾಗದೆ ಇರೋ ತರ ಮೇಂಟೈನ್ ಮಾಡಿದ್ದೀನಿ. ಈ ಟ್ರಿಪ್ ನಲ್ಲೂ ಅದನ್ನೇ ಮೇಂಟೈನ್ ಮಾಡ್ಬೇಕು. ಈ ಶ್ರೇಷ್ಠ ಏನಾದ್ರೂ ಎಡವಟ್ ಅದೇ ಭಯ ನನಗೆ. ಓ, ನನ್ ಪ್ಲಾನು
ಚೆನ್ನಾಗಿ ಬರ್ತೋಟ ಆಗಿದೆ. ಈ ಸುಬ್ನಾತಿ ಬಾಲ ಸುತ್ತಿರೋ ತರ ಆಡ್ತಾ ಇದ್ದಾಳೆ. ಚೆನ್ನಾಗಿ ಹುರ್ಕೊಂಡಿದ್ದಾಳೆ ಅಂತ ಆಯ್ತು. ಆಗ ಇನ್ನೊಂಚೂರು ಉಸಣ. ಅಲ್ಲ ಇವ್ರಿಗೆ ಏನಾಗಿದೆ? ಯಾವಾಗ್ಲೂ ಒಟಬಟ ಅಂತಿರ್ತಾರೆ. ಇವತ್ ನೋಡಿದ್ರೆ ಏನು ಮಾತಾಡದೆ ಸುಮ್ಮನೆ ಕೂತಿದ್ದಾರೆ. ಏನಾದ್ರೂ ಸಮಸ್ಯೆನಾ? ಅದೇವ್ರೆ ಎಲ್ಲ ಓಕೆನಾ? ಎಲ್ಲ ಓಕೆ. ಮತ್ತ್ಯಾಕ್ ಸೈಲೆಂಟ್ ಆಗಿದ್ದೀರಿ? ಹಾಗೇನು ಇಲ್ಲ. ಏನು ಇಲ್ವಾ? ಆದೇವ್ರೆ ಪ್ರತಿ ಸಲ ನಾನ್ ನಿಮಗ್ ಕೈ ಮುಗಿತಿದ್ದೆ ದಯವಿಟ್ಟು ಮಾತಾಡೋದನ್ನ ನಿಲ್ಸಿ ಅಂತ. ಆದ್ರೆ ಇವತ್ ನೋಡಿದ್ರೆ ನೀವೇನು ಮಾತಾಡ್ತಾನೆ ಇಲ್ಲ. ಏನಾಯ್ತು ಹೇಳಿ? ಕೊನೆದಾಗಿ ಕೇಳ್ತಿದ್ದೀನಿ ಆದೇವ್ರೆ, ಏನಾಯ್ತು ಹೇಳಿ? ಹೇಳಿದ್ನಲ್ಲ, ಏನು ಇಲ್ಲ ಭಾಗ್ಯ. ಅಲ್ಲ ಏನಾದ್ರೂ ಜಗದೀಶ್ ಅಣ್ಣ, ಮುಂದೆ ಎಲ್ಲಾದ್ರೂ ಒಂದ್ ಜಾಗ ನೋಡಿ ತಿಂಡಿಗೆ ನಿಲ್ಸ್ತೀರಾ? ಅಯ್ಯ ಯಾಕೆ ಏನಾಗಿದೆ? ಪಕ್ಕ ಕೂತ್ಕೊಳ್ಳಿ ಅಂತ ನಾವ್ ಇಷ್ಟೆಲ್ಲ ನಾಟಕ ಮಾಡಿದ್ರೆ ಇವನಾಗ್ಲೇ ತಿಂಡಿಗೆ ನಿಲ್ಸೋಣ ಅಂತಿದ್ದಾನೆ. ತಿಂಡಿನ ಬಿಡ 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 ಬಿಡ, ಈಗ್ಲೇ ತಿಂಡಿ ಬೇಡ, ಇನ್ನೊಂದ್ ಸ್ವಲ್ಪ ಹೊತ್ತಾಗ್ಲಿ, ಮುಂದೆ ಎಲ್ಲಾರು ನಿಲ್ಸೋಣ. ಇಲ್ಲ ಇಲ್ಲ ಇಲ್ಲೇ ನಿಲ್ಸಿ, ಹೊಟ್ಟೆ ಹಸಿತಿದೆ. ಹೌದೌದೌದು, ನನಗೂ ಹಸಿವಾಗ್ತಿದೆ. ತಿಂಡಿ ಬೇಕು ಅಲ್ವಾ ತಮ್ಮ? ಬೇಕು ಬೇಕು ಬೇಕೇ ಬೇಕು, ತಿಂಡಿ ಬೇಕು, ಬೇಕೇ ಬೇಕು, ತಿಂಡಿ ಬೇಕು, ಬೇಕೇ ಬೇಕು. ಓಕೆ 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 ಜಗದೀಶ್ ಅಣ್ಣ, ಮುಂದೆ ಯಾವ್ದಾದ್ರು ಹಾಲದ್ ಬರೋ ಜಾಗ ನೋಡಿ ತಿಂಡಿಗೆ ನಿಲ್ಸ್ಬಿಡಿ. ನೈಸ್ ಅಲ್ಲ, ಬಟ್ ತಿನ್ಲೂಬೇಕು ಆಯ್ತಾ? ನಾನ್ ತಿಂಡಿ ಮಾಡ್ಕೊಟ್ಟಾಗ ಒಂದಿನನೂ ಈ ತರ ಖುಷಿಲ್ ತಿಂದಿಲ್ಲ. ಇವಾಗ ನೋಡಿದ್ರೆ ಖುಷಿಪಟ್ಟು ತಿಂತಾ ಇದ್ದಾನೆ. ಆ ಭಾಗ್ಯ ಮಾಡಿದ್ದು ಅಂತ ಇರಬಹುದು. ಬರ್ತಾ ಬರ್ತಾ ಯಾಕೋ ತುಂಬಾ ಅಟ್ಯಾಚ್ ಆಗ್ತಾ ಇದ್ಯಾ. ಇದು ಒಳ್ಳೇದಲ್ಲ ತಾಂಡವ್. ಫ್ರೆಂಡ್ ಬಾ, ಇಲ್ಲೇ ಕುತ್ಕೋ. ಬೇಡ ಗೆಳತಿ, ನಾನು ಬ್ರದರ್ ಜೊತೆ ಕೂತ್ಕೋತೀನಿ. ಇದೇನಾ ಆದೇವ್ರೆ ಇಷ್ಟೇ ಹಾಕೊಂಡಿದೀರಿ? ಇನ್ನೂ ಸ್ವಲ್ಪ ಹಾಕೊಳತ್ತಾನೆ. ಅಲ್ಲ ಇಲ್ಲೇ ಕೂತ್ಕೊಂಡ್ ಕೇಳಿದ್ರೆ ಎದ್ದು ಹೋಗಿ ಬಡಿಸು. ಇಲ್ಲ ಇಲ್ಲ ಇಲ್ಲ, ಸಾಕ್ ಸಾಕ್ ಸಾಕ್, ನಂಗೆ ಸಾಕು. ಭಾಗ್ಯ ಟಿಶ್ಯೂ ಇದೆಯಾ? ಅಯ್ಯೋ ತರದೇ ಮರ್ತ್ಬಿಟ್ಟೆ, ಇರಿ ತರ್ತೀನಿ. ಬೇಡ ಬೇಡ, ನನ್ ಬ್ಯಾಗಲ್ಲಿ ಇದೆ, ನಾನೇ ತಗೊಂಡ್ ಬರ್ತೀನಿ. ಏ ತನ್ವಿ, ಹೊಟ್ಟೆ ಫೋನ್ ತುಂಬ್ಸತ್ತೋ ಅನ್ನ ತುಂಬ್ಸತ್ತೋ? ಆಗಿಂದ ನೋಡ್ತಾ ಇದ್ದೀನಿ, ಫೋನ್ ಹಿಡ್ಕೊಂಡು ನಿಂತಿದ್ದಾಳೆ. ಬಿಸಾಕು ಆ ಫೋನ್, ಊಟ ಮಾಡು. ಇಡಲ್ ಕೆಳಗಡೆ ಇಡು. ಏನ್ ಗೊತ್ತಾತೆ, ಆತರ ಮಕ್ಳ ಮೇಲೆ ರೇಗ್ಬಾರ್ದು. ರೇಗಿದ್ರೆ ಅವ್ರು ನಿಮ್ಮಿಂದ ದೂರ ಆಗ್ತಾರೆ. ನೀನ್ ಯಾವಳ ಇದನ್ನೆಲ್ಲ ನನಗೆ ಹೇಳಕ್ಕೆ? ಅವಳು ನನ್ನ ಮೊಮ್ಮಗಳು. ಅವಳಿಗೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಅದನ್ನ ನಿನ್ನಿಂದ ಕಲಿಬೇಕಾಗಿಲ್ಲ ನಾನು. ಹೌದಾ ಅತ್ತೆ?